ಒಂದು ಇಂಟ್ರೆಸ್ಟಿಂಗ್ ರೌಂಡ್ ಅಂತ ಹೇಳಿದ್ನಲ್ವಾ, ಎನಿ ಗೆಸಸ್? ನೋ. ರ್ಯಾಪಿಡ್ ಫೈರ್ ಇಷ್ಟನಾ ನಿಮಗೆ? ಯಾ. ಓಕೆ, ಈಗ ರ್ಯಾಪಿಡ್ ಫೈರ್ ರೌಂಡ್ ಆಡಿಸ್ತೀನಿ, ಆದರೆ ನೀವು ಕ್ವಿಕ್ಕಾಗೆ ಆನ್ಸರ್ ಮಾಡಬೇಕು. ಓಕೆ, ಇದಕ್ಕೇನು ಎಕ್ಸ್ಪ್ಲನೇಷನ್ ಇರಲ್ಲ. ನಿಮಗೆ ಫಿಟ್ ಬಾಸ್ ಜರ್ನಿಯಲ್ಲಿ ತುಂಬ ಹೇಟ್ ಮಾಡುವಂತಹ ವಿಷಯ ಯಾವುದು? ಅಲ್ಲಿಂದ ಬಿಟ್ಟು ಬಂದಿದ್ದು. ಅಲ್ಲಿಂದ ಬಿಟ್ಟು ಬಂದಿದ್ದು ನಿಮಗೆ ಇಷ್ಟ ಆಗಿಲ್ಲ? ಇಷ್ಟ ಆಗಿಲ್ಲ. ಓಕೆ, ಸ್ಯಾಡೆಸ್ಟ್ ಮೂಮೆಂಟ್? ಫಿನಾಲೆ ನಡೆದಿದ್ದಿನ. ಅಂದರೆ ಯಾಕೆ? ಎಲ್ಲರನ್ನ ಬಿಟ್ಟು ಹೋಗ್ತಿದ್ವಿ ಅಂತ. ಓಕೆ, ಸೊ ತುಂಬ ಕೋಪ ತರಿಸಿದ್ದು ಅಥವಾ ಬಂದಿದ್ದು ಆ ಮೂಮೆಂಟ್ ಯಾವುದು? ಕೋಪ ತರಿಸಿದ್ದು ಅಂದರೆ ಲೈಕ್ ನಾನು ಡಯಟಲ್ಲಿದ್ರೂ ನೀನು ಡಯಟಲ್ಲಿಲ್ಲ ಅಂತ ಹೇಳಿದ್ದು. ಸೊ ಅದು ಯಾರು ಅದು ಹೇಳಿದಂಗಂತ? ನಮ್ಮ ರೂಮ್ಮೇಟ್ಸ್. ನಿಮ್ಮ ರೂಮ್ಮೇಟ್ಸ್ ಹೇಳಿದ್ರಾ? ಓಕೆ. ಸೊ ಅದು ನಿಮಗೆ ಕೋಪ ತರಿಸ್ತು. ನಿಮಗೆ ತುಂಬ ಇಷ್ಟವಾದಂತಹ ಮೂಮೆಂಟ್ ಯಾವುದು? ಆ್ಯಕ್ಚುಲಿ ಅಲ್ಲಿ ಕಳೆದಿದ್ದು 30 ಡೇಸು ಮೂಮೆಂಟ್ ತುಂಬ ಅಂದರೆ ತುಂಬ ಇಷ್ಟ ಆಗಿರೋದು. ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ಚೆನ್ನಾಗೇ ಇದೆ. ಸೊ 30 ಡೇಸು ನನಗೆ ಮೋಸ್ಟ್ ಮೆಮೊರಿಯಬಲ್ ಡೇ ಅಂತಲೇ ಹೇಳ್ಬೋದು. ಓಕೆ, ಈಗ ನಿಮಗೆ ಒಂದು ಇನಿಷಿಯಲ್ ವೇಟ್ ತೋರಿಸಿದ್ರಲ್ವಾ ಮನೆಯಿಂದ ಕ್ಷೇಮವನಕ್ಕೆ ಹೋದಾಗ, ಆಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿತ್ತು? ನಾನು ಇಷ್ಟು ದಪ್ಪ ಇದ್ದೀನ ಅಂತ ಅನ್ನಿಸ್ತು ಫಸ್ಟ್ ಟೈಮು. ಆ್ಯಕ್ಚುಲಿ ನಾನು ಇದ್ದಿದ್ದು 99, 98 ಇದರಲ್ಲೇ ಇದ್ದೆ. ಅದಾದಮೇಲೆ ನಾನು ಒಂದು 2 ಮಂತ್ಸ್ಗೆ ನಾನು ಇಲ್ಲಿ ವೆಯ್ಟ್ ಚೆಕ್ ಮಾಡಿದ್ದು. ಸೊ ಸ್ಟಾರ್ಟಿಂಗ್ ನೋಡಿದಾಗ 103 ಇಷ್ಟು ದಪ್ಪ ಆಗ್ತಿದ್ದೀನ ಅಂತ ಅನ್ನಿಸ್ಬಿಡ್ತು. ತುಂಬ ಬೇಜಾರು ಆಗಿತ್ತು, ಯಾಕೆ ನಾನು ಹಿಂಗೆ ಆಗ್ತಿದ್ದೀನಿ ಅಂತ. ಸೊ ಮತ್ತು ಅಲ್ಲಿ ಬಿಟ್ಟು ಬರಬೇಕಾದ್ರೆ ಚೆಕ್ ಮಾಡಿದಾಗ ಕೇಳ್ತೀನಿ ನಾನು. ಸೊ ಇವ್ರಿಗೆ ಸ್ಟಾರ್ಟಿಂಗ್ ವೇಟ್ ನೋಡಿ ಬೇಜಾರಾಗಿತ್ತು. ಆಮೇಲೆ ಬ್ಲೈಂಡ್ ಫೋಲ್ಡ್ ಮಾಡಿ ನಿಮ್ಮ ಫೈನಲ್ ವೇಟ್ ಚೆಕ್ ಮಾಡಿದಾಗ ಆವಾಗ ಹೇಗಿತ್ತು? ಹೇಳ್ತಿಲ್ವ, ಒಂಥರ ಖುಷಿ. ಪರವಾಗಿಲ್ಲ, 30 ಡೇಸಲ್ಲಿ ನಾವು ಇಷ್ಟೊಂದು ವೆಯ್ಟ್ ಲಾಸ್ ಮಾಡಿದ್ವಲ್ಲ ಅನ್ನೋ ಒಂದು ಹ್ಯಾಪಿ. ಇನ್ನೊಂದು ಕಡೆ ಯಾವ್ದಾದ್ರು ನನ್ನ ಟೈಟ್ ಡ್ರೆಸ್ಸಸ್ ಇತ್ತೋ ಅದೆಲ್ಲ ಈಗ ಹಾಕ್ಕೋಬೋದು ಅನ್ನೋ ಒಂದು ಫೀಲ್ ಇತ್ತು. ಸೊ ಎಲ್ಲ ಹಾಕ್ಕೊತಿದ್ದೀನಿ. ಇವಾಗ ಕಾನ್ಫಿಡೆನ್ಸ್ ಬಂದಿದೆ ತುಂಬ. ನೈಸ್. ಸೊ ಈಗ ಒಂದು ವರ್ಡಲ್ಲಿ ಫಿಟ್ ಬಾಸ್ ಜರ್ನಿನ ಡಿಸ್ಕ್ರೈಬ್ ಮಾಡೋ ಹಾಗಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮಾತೇ ಇಲ್ಲ. ಒಂದು ವರ್ಡ್, ಅದಕ್ಕೆ ಮಾತು ಇಷ್ಟುದ್ದ ಬೇಡ ಅಂತ ಒಂದು ವರ್ಡ್. ಲೈಫ್ ಲಾಂಗ್ ಮೆಮೊರಿ ಇದು. ಲೈಫ್ ಟೈಮ್ ಮೆಮೊರಿ. ಲೈಫ್ ಟೈಮ್ ಮೆಮೊರಿ. ಓಕೆ, ನೈಸ್. ಸೊ ಈ ಒಂದು ಜರ್ನಿನ ನಿಮಗೆ ಇನ್ನೂ ಬೆಟರ್ ಅಂತ ಮಾಡಿಸಿದ್ದು ಯಾರು? ಅಂದರೆ ಯಾವ ವ್ಯಕ್ತಿಯಿಂದ ನಿಮಗೆ ಇದು ಇನ್ನೂ ತುಂಬ ಚೆನ್ನಾಗಾಯ್ತಪ್ಪ ಇವ್ರು ಇದ್ದಿದ್ದಕ್ಕೆ ಅಂತ ಅನಿಸಿದ್ದು ಯಾರ ಬಗ್ಗೆ? ಆ್ಯಕ್ಚುಲಿ ನಾವು 21 ಮೆಂಬರ್ಸ್ ಇದ್ವಿ. 21 ಮೆಂಬರ್ಸ್ ಬಿಟ್ಟು ಇದ್ದಿದ್ದು ಲೈಕ್ ಕ್ಯಾಮ್ರಾಮ್ಯಾನ್ಸ್ ಆಗಿರ್ಬೋದು, ಅವರೆಲ್ಲರೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿರ್ತಿದ್ರು. ನಮಗೆ ಅಲ್ಲಿ ಮಾತಾಡಬೇಕಾದ್ರೆ ಒಂದು ಸ್ಪೋರ್ಟಿವ್ ಕೊಡ್ತಿದ್ರು. ನೀನು ಮಾಡ್ತೀಯ, ನಿನ್ನ ಕೈಯಲ್ಲಿ ಆಗುತ್ತೆ, ಮಾಡು ಅಂತ. ಸೊ ಅವರೆಲ್ಲರೂ ಅಷ್ಟೇ. ನಮ್ಮ ಇಡೀ ಕ್ರ್ಯೂ ಮೆಂಬರ್ಸ್, ಟೆಕ್ನಿಷಿಯನ್ ಮೆಂಬರ್ಸ್. ಓಕೆ, ಅವರಿಂದ ನಿಮಗೆ ಇದು ಬೆಟರ್ ಅಂತ ಅನ್ನಿಸ್ತು. ನೈಸ್. ಸೊ ಈಗ ನಿಮಗೆ ಫಿಟ್ ಬಾಸ್ಗೆ ಹೋಗೋಕ್ಕೆ ಏನಾದರೂ ಚಾನ್ಸ್ ಸಿಕ್ಕರೆ ಇನ್ನೊಂದು ಸಲ ಹೋಗೋಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಓಕೆ, ಎಸ್ ಅಂತಲೇ ಇರುತ್ತಲ್ವಾ ಆನ್ಸರ್ ಅದಕ್ಕೆ. ಲಾಸ್ಟ್ ಒನ್ನು, ನಿಮಗೆ ಯಾವುದಾದ್ರೂ ಒಂದು ವಿಷಯನ ಅಥವಾ ಯಾವುದಾದ್ರೂ ಒಂದು ಸಿಚುವೇಶನ್ನ ಫಿಟ್ ಬಾಸಲ್ಲಿ ರೀಕ್ರಿಯೇಟ್ ಮಾಡೋದು ಅಥವಾ ರೀಲಿವ್ ಮಾಡೋದು ಅಂತ ಇದ್ದರೆ ಯಾವುದು? ಮತ್ತೆ ರೀಕ್ರಿಯೇಟ್ ಮಾಡೋದು ಅಂದರೆ ಎಲ್ಲರ ಜೊತೆ ಆ್ಯಕ್ಟಿವಿಟೀಸ್. ಓಕೆ, ಮತ್ತೆ ಆ್ಯಕ್ಟಿವಿಟೀಸ್ನ ಟಾಸ್ಕ್ನ ಆಡಬೇಕಾ? ಆಡಬೇಕು. ಟಾಸ್ಕ್ ಅನ್ನೋಕ್ಕಿಂತ ಆ್ಯಕ್ಟಿವಿಟೀಸ್. ಒಂದಷ್ಟು ಕ್ವೆಶ್ಚನ್ಸ್ ಇರುತ್ತೆ, ಅದಕ್ಕೆ ನೀವು ಸ್ಟ್ರೇಟ್ ಫಾರ್ವರ್ಡಾಗಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಫಿಲ್ಟರ್ ಇಲ್ಲದೆ ಹೇಳ್ಬೋದು. ಓಕೆ, ಮೊದಲನೇ ಪ್ರಶ್ನೆ, ಇಲ್ಲಿಂದ ಹೋದ್ರಿ ಅಲ್ಲ, ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ಯಾವ ರೀತಿ ರಿಸೀವ್ ಮಾಡಿದ್ರು ಮತ್ತು ಅವರ ರೆಸ್ಪಾನ್ಸ್, ಫಸ್ಟ್ ರಿಯಾಕ್ಷನ್ ಅಥವಾ ರೆಸ್ಪಾನ್ಸ್ ಯಾವ ರೀತಿಯಾಗಿತ್ತು? ಇಲ್ಲಿಂದ ಹೋದ್ಮೇಲೆ ಫ್ಯಾಮ್ಲಿ ಫಸ್ಟ್ ಶಾಕ್ ಆದರು. ಫುಲ್ ಫ್ಯಾಮ್ಲಿ ಶಾಕ್ ಆದರು. ನಿಜ ಇಷ್ಟು ಸಣ್ಣ ಆಗಿದೆಯಾ ನೀನು ಅಂತ ಕೇಳಿದ್ರು. ಅದಾದಮೇಲೆ ಒಂದು ಸ್ವಲ್ಪ ದಿನ ಮನೆಯಲ್ಲಿ ಡಯೆಟ್ ಫಾಲೋ ಮಾಡ್ತಿದ್ರು. ಮನೇಲಿ ಪರವಾಗಿಲ್ಲ ತಿನ್ನು, ಮುಂದೆ ಇದೆ ತಿನ್ನು ಅಂತ ಅವರೇ ಫೋರ್ಸ್ ಮಾಡಿ ತಿನ್ನಿಸ್ತಿದ್ರು. ಬಿಕಾಸ್ 30 ದಿನ ಅಲ್ಲಿ ನೀನು ಏನು ತಿಂದಿದೆಯೋ ತಿಂದಿಲ್ವೋ ತಿನ್ನು ಅಂತ ತಿನ್ನಿಸ್ತಿದ್ರು. ಅತ್ತೆ ಮನೆಯಿಂದ ಎಲ್ಲ ಪಾರ್ಸಲ್ ಬರ್ತಿತ್ತು ಏನೇ ಮಾಡಿದ್ರು. ಸೊ ಅದೊಂದು. ಏನು ತಿಂದ್ಬಿಟ್ರಾ ನೀವು ಸಿಕ್ಕಿದ್ದೆ ಚಾನ್ಸ್ ಅಂತ? ಅದೇ ಮಂತಲ್ಲೇ ನನ್ನ ತಂಗಿದ ಮದುವೆ ಇತ್ತು. ಸೊ ತಂಗಿ ಮದುವೆಯಲ್ಲಿ ಇನ್ನೂ ಸ್ಲಿಮ್ ಆಗಿ ಕಾಣಿಸ್ಬೇಕು ಅಂತ ಇನ್ನೂ ನಾನು ಡಯೆಟ್ ಹೆವಿ ಮಾಡಿದೆ. ಓಕೆ. ಸೊ ಲೈಕ್ ಹೆಂಗೆ ಅಂದರೆ 15 ದಿನ ಫುಲ್ ವಾಟರ್ ಡಯೆಟ್ ಎಲ್ಲ ಇದ್ದೆ. ಆಗ ಕಂಟ್ರೋಲ್ ಆಯಿತು. ಓಕೆ, ಈಗ ಎಷ್ಟು ಟಾರ್ಗೆಟ್ ಹಾಕೊಂಡಿದ್ದೀರಾ? ಈಗ ನನ್ನ ಟಾರ್ಗೆಟ್ ಇರೋದು 75 ಬರಬೇಕು ಅಂತ. ಓಕೆ, ಒಂದು ವಿಷಯನ ನಾನು ಚೇಂಜ್ ಮಾಡಬೇಕಿತ್ತು ಅಂತ ಅನಿಸಿದ್ರೆ ಅದು ಯಾವುದನ್ನು? ಅದು ಮೊಮೆಂಟ್ ಆದರೂ ಆಗಿರ್ಬೋದು. ನಾನು ಅಲ್ಲಿ ಚೇಂಜ್ ಮಾಡಬೇಕಿತ್ತು ಅಂತ.
ಆ ಥರ ಏನಿಲ್ಲ, ನಾನು ಆನೆಸ್ಟಾಗೇ ಇದ್ದೆ, ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡೇ ಇದ್ದೆ. ಯಾವುದ್ರ ಬಗ್ಗೆನೂ ಹಾಗಾದರೆ ರಿಗ್ರೆಟ್ ಇಲ್ಲ? ಯಾವುದಿಲ್ಲ. ಓಕೆ. ಫೇವ್ರೆಟ್ ಟಾಸ್ಕ್ ಅಂತ ಬಂದರೆ ಯಾವುದು? ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲ, ಎಷ್ಟೊಂದಿದೆ ಅಲ್ಲ. ಸೊ ಎಲ್ಲ ಆಲ್ಮೋಸ್ಟ್ ನಾವು ಆಡಿರೋದೆ. ತುಂಬ ಇಷ್ಟಪಟ್ಟು ಆಡಿದಂತಹ ಟಾಸ್ಕ್ ಅಂದರೆ ಲೈಕ್ ಸ್ಟಿಕ್ ಮೇಲೆ ಬಾಲ್ ಇಟ್ಕೊಂಡು ಹೋದ್ಬೇಕಾ, ಅದು ಇಷ್ಟ ಆಯಿತು. ಓಕೆ. ಈಗ ಆ್ಯಕ್ಟಿವಿಟೀಸ್ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರಲ್ಲ, ಅದರಲ್ಲಿ ಫೇವ್ರೆಟ್ ಯಾವುದು? ಅಂದರೆ ಅದರಲ್ಲಿ ಲೈಕ್ ರೋಲ್ ಬಂತಲ್ಲ, ನವರಸ ಅದೆಲ್ಲ ಬಂದಿತ್ತಲ್ಲ, ರೈನ್ಬೋಸ್, ಅದು ಇಷ್ಟ ಆಯಿತು. ಅದಾದಮೇಲೆ ಡ್ಯಾನ್ಸ್ ಆಡೋದು, ಅಕ್ಷಯ್ ಜೊತೆ ನಾನು ಡ್ಯಾನ್ಸ್ ಆಡಿದೆ, ಅದರಲ್ಲಿ ಅವನ್ನ ಸೋಲಿಸ್ದೆ, ಅದೊಂದು ಹ್ಯಾಪಿ. ಆ್ಯಕ್ಟಿವಿಟೀಸ್ ಅಂದರೆ ಎಲ್ಲ ಇಷ್ಟನೇ. ಮತ್ತು ಇದು ಮನಸ್ಸಿನ ಮಾತು, ಅದು ತುಂಬ ಇಷ್ಟ ಆಯಿತು. ಓಕೆ. ಸೊ ಆ್ಯಕ್ಟಿವಿಟೀಸ್ ಎಲ್ಲನೂ ಇಷ್ಟನೇ. ಟಾಸ್ಕ್ ಅಂತ ಬಂದರೆ ಮಾತ್ರ ಯೋಚನೆ ಮಾಡ್ತೀರಾ? ಟಾಸ್ಕ್. ಓಕೆ. ಎನಿವೆ, ಒಂದಷ್ಟು ಹೆಸರುಗಳನ್ನ ಹೇಳ್ತೀನಿ, ಅವ್ರಿಗೆ ನೀವೇನಾದರೂ ಮೆಸೇಜ್ ಕನ್ವೆ ಮಾಡೋ ಹಾಗಿದ್ರೆ ಮಾಡ್ಬೋದು, ಸಜೆಷನ್ ಅಥವಾ ಅಡ್ವೈಸ್ ಮಾಡೋಂಗಿದ್ರು ಕೂಡ ಮಾಡ್ಬೋದು. ಮೊದಲನೇ ಹೆಸರು ವಿನಯ್ ಬ್ರೋ. ಮತ್ತೆ ದಪ್ಪ ಆಗ್ತಿದ್ದಾರೆ, ಸಣ್ಣ ಆಗು. ಹೌದಾ? ಹಾಂ. ವಿನ್ನರ್ ರೀ ನೀವು. ಹಾಂ, ಸ್ವಲ್ಪ ಕೇರ್ಫುಲ್ ಆಗಿರಿ. ಭಾಗ್ಯ ಚಬ್ಬಿಯಾಗೇ ಇದ್ದಾಳೆ, ಬಟ್ ಎಲ್ಲರ ಜೊತೆ ಟಚ್ಚಲ್ಲಿರು. ಅಲ್ಲಿದ್ದಾಗ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಿದ್ಲು, ಬಟ್ ಈಗ ಟಚ್ಚಲ್ಲಿಲ್ಲ ಯಾರ ಜೊತೆನೂ. ಸೊ ಟಚ್ಚಲ್ಲಿರು. ಓಕೆ. ಭಾಗ್ಯ ಔಟ್ ಆಫ್ ರೀಚ್ ಆಗಬೇಡಿ. ಶಕ್ತಿ ಬ್ರೋ ಅವ್ರು ಅಲ್ಲಿದ್ದಾಗಲೂ ಸೈಲೆಂಟಾಗೇ ಇದ್ದರು, ಸೊ ಈಗಲೂ ಸೈಲೆಂಟಾಗೇ ಇದ್ದಾರೆ. ಅಲ್ಲಿಂದ ಬಂದಮೇಲೆ ಮಾತಾಡಿಸ್ಬೇಕು, ಆದಷ್ಟು ಬೇಗ ಮೀಟ್ ಮಾಡಿ. ನಾನು ಕೂಡ ಅದನ್ನ ಹೇಳ್ತೀನಿ, ಪ್ಲೀಸ್ ಶಕ್ತಿ ಸರ್ ಮಾತಾಡಿ. ಓಕೆ. ದಿವ್ಯಾ ಅವಳು ಟಚ್ಚಲ್ಲಿದ್ದಾಳೆ, ಮಾತಾಡ್ತಾಳೆ. ಕೋಪ ಈಗಲೂ ಹಂಗೆ ಇದೆ, ಕೋಪ ಕಮ್ಮಿ ಮಾಡ್ಕೊ. ಎಲ್ಲರ ಜೊತೆ ಜಗಳ ಆಡಿದ್ದಾಳೆ ಕಂಟೆಸ್ಟೆಂಟ್ಸ್ ಜೊತೆ. ಸೊ ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ, ಏನಿದೆಯೋ ಕ್ಲಾರಿಟಿ ತಗೋ, ಎಲ್ಲರ ಜೊತೆ ಮಾತಾಡಿ. ಓಕೆ. ಲಾಸ್ಟ್ ಒನ್ ಸುಧೀಂದ್ರ ಬ್ರೋ ಅವರು ನನ್ನಿಂದ ಹರ್ಟ್ ಆಗಿದೆ ಅವ್ರಿಗೆ. ಸೊ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಅದು ಫಿಟ್ ಬಾಸ್ ಜರ್ನಿನೇ ಲಾಸ್ಟ್ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದಾರೆ, ಯಾರ ಜೊತೆ ಮಾತಾಡ್ದಿರಾ, ಯಾರನ್ನ ಮೀಟ್ ಮಾಡ್ದಿರಾ. ಸೊ ಅಲ್ಲಿದ್ದಾಗ ಅದು ಬಿಟ್ಟಾಕಿ ಮತ್ತೆ ಬಂದಿದ್ವಿ, ಎಲ್ಲರ ಜೊತೆ ಮಿಂಗಲಾಗಿ ಮಾತಾಡಲಿ ಅಂತ. ಯಾಕ್ರಿ ಸುಧೀಂದ್ರ ಅವ್ರಿಗೆ ಹರ್ಟ್ ಮಾಡಿದ್ದು ನೀವು? ಇಲ್ಲ, ಆ್ಯಕ್ಚುಲಿ ಅವ್ರನ್ನ ಸೀನಿಯರ್ ಸಿಟಿಜನ್ ಅಂತ ಕರಿತಿದ್ದೆ ಜಾಸ್ತಿ ನಾನು. ಸೊ ಅದರಿಂದ ಏನಾದರೂ ಹರ್ಟ್ ಆಗಿದೆಯೇನೋ ಅಂತ ಅನ್ಕೊತೀನಿ. ಇದರಲ್ಲಿ ನೀವು ನಿಮ್ಗೆ ಅನಿಸಿದ್ದು ಅಂದರೆ ಮನಸ್ಸಿಂದ ಬರುವಂತಹ ಮಾತುಗಳಿರ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ಇರ್ಬೋದು, ಮೆಮರೀಸ್ ಇರ್ಬೋದು, ನೀವೇನಾದರೂ ಕಲ್ತಿರಬಹುದು, ಅಥವಾ ನೀವು ಯಾರಿಗಾದ್ರೂ ಏನಾದರೂ ಹೇಳೋದಾಗಿರ್ಬೋದು, ಏನು ಬೇಕಿದ್ರೂ ಶೇರ್ ಮಾಡ್ಬೋದು. ಕ್ಷೇಮವನ ಅನ್ನೋದೇ ಒಂದು ಮೆಮೊರಿ ಆ್ಯಕ್ಚುಲಿ ನಮಗೆ. ಅದರಲ್ಲೂ ಈ ಫಿಟ್ ಬಾಸ್ ಇದು ನನಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇದ್ದಿಲ್ಲ. ಸೊ ನನಗೆ ಸಿಕ್ಕಿದ್ದು ಈ ಚಾನ್ಸ್ ದಿವ್ಯಾಯಿಂದನೇ. ಸೊ ಅವಳಿಗೆ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಳಿಂದ ನನಗೆ 21 ಮೆಂಬರ್ಸು ಕಂಟೆಸ್ಟೆಂಟ್ಸ್ ನನಗೆ ಫ್ರೆಂಡ್ಸ್ ಆದರು. ಅದರಲ್ಲಿ ನನಗೆ ಅಣ್ಣ, ಅಕ್ಕ, ಫ್ರೆಂಡ್ಸು, ಸೊ ನನ್ನ ಇಷ್ಟಪಡೋರು ಇದ್ದಾರೆ, ನನ್ನ ಒಂದು ತಂಗಿ ಸ್ಥಾನದಲ್ಲಿ ನೋಡೋರು ಇರ್ಬೋದು. ಸೊ ಅಂಥವ್ರು ಸಿಕ್ಕಿದ್ದಾರೆ. ಸೊ ಅದಕ್ಕೆ ನಾನು ತುಂಬ ಅಂದರೆ ತುಂಬ ಲವೆಬಲ್ ಆಗಿರ್ತೀನಿ ನಾನು ಯಾವತ್ತಿಗೂ ಅವ್ರಿಗೆ. ಅದರಲ್ಲೂ ಇನ್ನು ಆ್ಯಂಕರ್ಸು ಹೇಳಬೇಕು ಅಂದರೆ ಸೌಮ್ಯ ಆಗಿರ್ಬೋದು, ನೀವಾಗಿರ್ಬೋದು, ಒಂದು ಸಪೋರ್ಟಿವ್ ಆಗಿದ್ರಿ ನಮ್ಮ ಜೊತೆ. ಏನಾದರೂ ಒಂದು ಮಾಡೋಕ್ಕಾಗಿಲ್ಲ ಅಂದರೆ ನಿನ್ನ ಕೈಯಲ್ಲಿ ಆಗುತ್ತೆ ಮಾಡು ಅಂತ ಹೇಳಿ ಮಾಡಿಸ್ತಿದ್ರಿ. ಸೊ ಅದು ಮತ್ತೆ ಪದೇ ಅದೆಲ್ಲ ನಮಗೆ ಬರಲ್ಲ. ಇನ್ನೊಂದೇನೆಂದರೆ ನೈಟ್ ಟಾಕ್ಸು, ರೂಮಲ್ಲಿ ಕೂತ್ಕೊಂಡು 2 ಗಂಟೆ ತನಕ ಮಾತಾಡ್ತಿದ್ವಿ, ಮತ್ತು ವಾಕ್ ಮಾಡ್ತಿದ್ವಿ. 3 ಗಂಟೆ 4 ಗಂಟೆ ತನಕ ವಾಕ್ ಮಾಡಿರೋದಿದೆ ಮಾತಾಡಿಕೊಂಡು, ಕ್ಷೇಮವನ್ನ ಎಲ್ಲ ರೌಂಡ್ ಹಾಕ್ಕೊಂಡು. ಸೊ ಅದು ಮಿಸ್ ಮಾಡ್ಕೊತೀನಿ. ಅದು ಬಿಟ್ಟರೆ ಮೇಕಪ್ ನಮ್ಮ ಹತ್ರ ತುಂಬ ಮಿಸ್ ಮಾಡ್ಕೊತೀವಿ. ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಇದೆ ಅಂದಿದ ತಕ್ಷಣ ಸೂರ್ಯ ಅಣ್ಣ ಹತ್ರ ಹೋಗ್ತಿದ್ವಿ, ಅಣ್ಣ ಮೇಕಪ್ ಮಾಡಿ ಅಂತ. ಸೊ ಅವ್ರನ್ನ ಅಂತೂ ತುಂಬ ಮಿಸ್ ಮಾಡ್ಕೊತೀನಿ. ಮತ್ತು ಆ ಚಾನ್ಸಸ್ ಬರಲ್ಲ. ಕ್ರೂ ಮೆಂಬರ್ಸ್ ಆಗಿರ್ಬೋದು. ಸೊ ಲೈಕ್ ಹೆಂಗೆ ಅಂದರೆ ನಮ್ಗೆ ಊಟ ಏನಾದರೂ ಟೈಮ್ ಸರಿಯಾಗಿ ನಾವು ಅಲ್ಲಿ ಹೋಗಿಲ್ಲ ಅಂದರೆ ನಮ್ಗೆ ಊಟ ಸಿಗ್ತಿದ್ದಿಲ್ಲ. ಸೊ ತಿಂದಿದ್ವಿ, ಆ ಟೈಮ್ಗೆ ಹೊಟ್ಟೆ ತುಂಬಿಸಿದಂಥ ದೇವ್ರು ಅವರೆಲ್ಲರೂ. ಸೊ ಅದು ಮೆಮೊರಿ ಅಂತಲೇ ಅನ್ಕೊಂಡು. ಇನ್ನೊಂದೇನೆಂದರೆ ಮೈನ್ ಅನ್ನ ವ್ಯಾಲ್ಯೂ ಏನಂತ ನಮಗೆ ಗೊತ್ತಾಗಿದೆ. ಮನೇಲಿದ್ದಾಗ ಎಷ್ಟೋ ಅನ್ನ ವೇಸ್ಟ್ ಮಾಡ್ತಿದ್ವಿ, ಅಲ್ಲಿ ಹೋದ್ಮೇಲೆ ರೈಸ್ ತಿನ್ನಬೇಕು ಅಂತ ಎಷ್ಟು ಒದ್ದಾಡಿದ್ವಿ ಅಂದರೆ ನಮಗೆ ರೈಸ್ ಬೇಕು, ರೈಸ್ ಇದೆ ಬಟ್ ತಿನ್ನೋಕ್ಕಾಗ್ತಿಲ್ಲ, ಹೋಗೋಕ್ಕೆ ಬಿಡಲ್ಲ. ಸೊ ಅಲ್ಲೇನಾದರೂ ಹೋದರೆ ಡೈರೆಕ್ಟ್ ಎಲಿಮಿನೇಷನ್ ಅಂತ ಬೇರೆ ಎಲಿಮಿನೇಷನ್ ಇಟ್ರು. ಸೊ ಅದೊಂದು ಮಿಸ್ ಮಾಡ್ಕೊತೀನಿ. ಬಟ್ ಈ ಮನೆಗೆ ಬಂದಮೇಲೆ ಅಂತೂ ಈಗ ತಿನ್ನಬೇಕು ಅಂತ ಅನ್ನಿಸ್ತಿದೆ ಸೇಮ್ ಫುಡ್ಸ್ ಎಲ್ಲನೂ, ಬಟ್ ಎಲ್ಲೂ ಸಿಗಲ್ಲ. ಇವನ್ ತರಕಾರಿ ಅಂಗಡಿ ಏನಾದರೂ ಹೋದರೆ ಒಂದು ಕ್ಯಾಬೇಜ್ 40 ರೂಪಾಯಿ ಅಂದಿದ ತಕ್ಷಣ ಮನೆಯವ್ರ ಮುಖ ನೋಡ್ತಾರೆ, ಇದು ಬೇಕಾ, ಡಯಟ್ ಮಾಡ್ತೀವಿ ಅಂತ. ಸೊ ಆದರೂ ತಿಂತೀವಿ, ತಗೊಂಡು ತಿಂತೀವಿ. ಬಟ್ ಅಲ್ಲಿ ತಿಂದಂಗೆ ಡೈಲಿ ರೊಟೀನ್ ನಮಗೆ ಮನೆಯಲ್ಲಿ ಸಿಗಲ್ಲ. ಏನಾದರೂ 1 ಟೈಮ್ ಆದರೂ ಸ್ಕಿಪ್ ಆಗೇ ಆಗುತ್ತೆ.
ಅದೊಂದು. ಇನ್ನೊಂದು ಕ್ಯಾಮ್ರಾಮ್ಯಾನ್ಸು ನಮ್ಮ ಟಾರ್ಚರ್ ತಡ್ಕೊಂಡು ನಾವು ಹೆಂಗೆ ನಿಂತ್ಕೊಂಡ್ರು ಹೆಂಗೆ ಮಾತಾಡಿದ್ರು ಹಂಗಲ್ಲ ಹಿಂಗಲ್ಲ ಹಂಗೆ ಅಂತ ಹೇಳ್ಕೊಟ್ಟಿದ್ದು ಅವರಾಗಿರ್ಬೋದು. ಮತ್ತು ನೈಟ್ ಹೊತ್ತು ಧನುಷ್ ಬ್ರೋ, ನನಗಂತೂ ಫೇವ್ರೇಟ್ ಧನುಷ್ ಬ್ರೋ, ಅವರೇ ನನ್ನ ಕ್ಯಾಮ್ರಾಮ್ಯಾನ್ ಆಗಿದ್ದರು. ಅವ್ರ ಜೊತೆ ನಿಂತ್ಕೊಂಡು ಮಾತಾಡ್ತಿದ್ದಿದ್ದು ಲೈಕ್ ಅವ್ರು ಕ್ಯಾಮ್ರಾಮ್ಯಾನ್ ಅಂತ ನನಗೆ ಇವತ್ತಿಗೂ ನಾನು ಆ ಫೀಲ್ ನಾನು ತಗೊಂಡಿಲ್ಲ. ಅವ್ರ ಜೊತೆ ತುಂಬ ಫ್ರೆಂಡ್ಲಿಯಾಗೇ ಇದ್ದೆ. ಒಂದು ಬಾಂಡಿಂಗ್ ನಮ್ಮಿಬ್ರಿಗೂ ತುಂಬ ಚೆನ್ನಾಗಿ ಬಂದಿದೆ ಬಾಂಡಿಂಗು. ಇನ್ನು ರೆಡ್ಡಿ ಆ ಗಿಂಬಲ್ ಇಟ್ಕೊಂಡು ಬರಬೇಕಾದ್ರೆ ಅವ್ರಿಗೆ ರೇಗಿಸ್ಕೊಂಡು ಅವ್ರಿಗೆ ಗೋಲ್ಡ್ ಕೊಟ್ಕೊಂಡಿದ್ದು, ಯಾವುದೋ ಒಂದು ಶೂಟ್ಗೆ ಹೋಗಿದ್ದೀವಿ ಶೂಟ್ ಮಾಡ್ತಿದ್ವಿ ಅನ್ನೋ ಫೀಲೇ ಯಾವತ್ತೂ ಬಂದಿಲ್ಲ ನಮಗೆ. ಒಂದು ಫ್ಯಾಮ್ಲಿ ಜೊತೆ ಸೇರಿಕೊಂಡು ಎಲ್ಲ ಇದ್ದೀವಿ ಅಂತ ಅನ್ನಿಸ್ತು. ಸೊ ಮತ್ತೆ ಸಿಗಲಿ ಅಂತ ಚಾನ್ಸಸ್ ಅಂತ ಅಂದ್ಕೊತಿದ್ದೀವಿ. ಓಕೆ, ಇವರು ಒಂದು ಥ್ಯಾಂಕ್ಸ್ ಗಿವಿಂಗ್ ನೋಟೇ ಕೊಟ್ಬಿಟ್ರು. ಓಕೆ ಸಹನಾ, ನಿಮಗೂ ಅಷ್ಟೇ ಶೋಗೆ ಬಂದು ನಿಮ್ಮೆಲ್ಲ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡ್ರಿ, ಮೆಮರೀಸ್ನ ಚೆರಿಷ್ ಮಾಡಿದ್ರಿ. ಹಾಗೆ ನೀವಲ್ಲಿ ಎಷ್ಟು ಲೈವ್ಲಿ ಆಗಿದ್ರಿ, ಇವತ್ತಿನ ಪ್ರೋಗ್ರಾಮಲ್ಲೂ ಕೂಡ ಅಷ್ಟೇ ಒಂದು ಫನ್ನಿಯಾಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಹನಾ. ಹೇಳಿ. ನಾನು ಸಣ್ಣ ಆಗ್ತೀನಾ? ನೀನು ನಿಜವಾಗ್ಲೂ ಡೈಲಿ ಸ್ನಾನ ಮಾಡ್ತೀಯಾ? ಪ್ರತಿಯೊಂದು ವಿಷಯಕ್ಕೂ ನೀನು ಗೊತ್ತಿದ್ರು ಗೊತ್ತಿಲ್ಲ ಅಂದ್ರೂ ಹಲ್ಲು ಗಿಂಜುತ್ತಾನೆ ಇರ್ತೀಯ. ಅದು ಬೇಕು ಅಂತ ಮಾಡ್ತೀಯಾ, ಇಲ್ಲ ಅಂದ್ರೆ ನಾಟಕ ಥರ ಮಾಡ್ತೀಯಾ? ಎಕ್ಸ್ಟ್ರಾ ಫುಡ್ಸ್ದು ತಗೊಂಡು ತಿಂತಿದ್ರಾ ಇಲ್ವಾ? ನೋಡಿದ್ರಲ್ಲ ವೀಕ್ಷಕರೇ, ಉತ್ಸಾಹ ಅನ್ನೋದು ಯಾವಾಗಲೂ ಎಲ್ಲಿದ್ರೂ ನಮ್ಮ ಸುತ್ತಮುತ್ತ ಇದ್ದೇ ಇರುತ್ತೆ ಅನ್ನೋದಕ್ಕೆ ನಮ್ಮ ಸಹನಾ ಅವರೇ ಸಾಕ್ಷಿ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್ ವಿತ್ ಸಹನಾ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.